ಯಾವ ಗಾಡಿ ಬ್ರೋ ಇದು? ಹಯಾನಿಕ್ 5 ಅಂತ ಹೇಳ್ಬೇಕಂದ್ರೆ ನಮ್ಮ ಬ್ರೋ ಎಷ್ಟು ನ್ಯಾಚುರಲ್ ಆಗಿ ಮಾತಾಡ್ತಾರೆ ಅಷ್ಟೇ ನ್ಯಾಚುರಲ್ ಆಗಿ. ಅವ್ರಿಗಿರೋ ಪ್ರೀತಿ ಆಕ್ಚುಲಿ ಹೇಳ್ಬೇಕಂದ್ರೆ ನಿಜವಾದ ಕನ್ನಡಿಗರಿದ್ದು ನಾನು ನೋಡೇ ಇಲ್ಲ ಬ್ರೋ ಈ ತರ ಸ್ಪೋರ್ಟ್ ಮೋಡ್ ಹಾಕಿದ್ರೆ ಯಾರೋ ಬಿಡುತ್ತೆ. ಸ್ಪೋರ್ಟ್ಸ್ ಕಾಪುಲಿ ಹನುಮನ್ ಕಾರ್ ತರಾನೇ ಫೀಲ್ ಆಗ್ತಿದೆ. ಲೆಫ್ಟ್ ಸೈಡ್ ಇಂಡಿಕೇಟರ್ ಹುಡುಕ್ತಾ ಇದೆ. ಮೋಟ್ರು ಗೈಸ್ ಇಲ್ಲಿ ಬಂದ್ಬಿಟ್ಟು ಸಿಲ್ಲು ಸ್ಪೇಸ್ ಇದೆ. ನಮಸ್ಕಾರ ಗೈಸ್, ನಾನು ನಿಮ್ಮ ಪ್ರೀತಿ MV ಮ್ಯಾನ್. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಮ್ಮ ಮುಂದೆ ಇದೆ ಒಂದು ಸ್ಪೆಷಲ್ ಗಾಡಿ, ಗೋ ಗ್ರೀನ್ ಗಾಡಿ. ನೋಡಿ ಯಾವ ಗಾಡಿ ಅಂತ ಇದೆ. ನಮ್ಮ ಫ್ರೆಂಡು ಇದ್ದಾರೆ, ಅಭಿಷೇಕ್ ಬ್ರೋ. ಹಾಯ್ ಬ್ರೋ, ಆರಾಮ? ಹಾಯ್ ಬ್ರೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಬ್ರೋ. ಹಾಂ ಬ್ರೋ, ಬ್ರೋ ತಂದಿದ್ದಾರೆ. ಯಾವ ಗಾಡಿ ಬ್ರೋ ಇದು? ಹಯಾನಿಕ್ 5 ಅಂತ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಎಲೆಕ್ಟ್ರಿಕಲ್ ರಾಕೆಟ್ ಅಂದ್ರೆ ತಪ್ಪಾಗಲ್ಲ. ಸೊ ಇದರಲ್ಲಿರೋ ಫೆಸಿಲಿಟೀಸು ಎಲ್ಲ ಸೂಪರ್. ಸೊ ಖುಷಿ ಪಡ್ತೀರಾ ಅಂದ್ಕೊತೀನಿ ಈ ವಿಡಿಯೋನ. ನಮ್ಮ ಅಭಿಲಾಷ್ ಸರ್ನ ನೋಡಿ. ಈ ವೆಹಿಕಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಏನಾಗುತ್ತೆ, ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ. ಸೊ ನ್ಯಾಚುರಲ್ ಆಗಿ ಅಂದರೆ ನಾನು ಹೇಳ್ಬೇಕಂದ್ರೆ ನಮ್ಮ ಬ್ರೋ ಎಷ್ಟು ನ್ಯಾಚುರಲ್ ಆಗಿ ಮಾತಾಡ್ತಾರೆ ಅಷ್ಟೇ ನ್ಯಾಚುರಲ್ ಆಗಿದೆ. ಲೈಫೇ ಅಷ್ಟೇ ಅಲ್ವಾ. ಸೊ EV ಗಾಡಿ ಬಂದ್ಬಿಟ್ಟು ನೇಚರ್ಗೆ ಹೆಲ್ಪ್ ಆಗಲಿ ಅಂತಲೇ ಎಲ್ಲ ಬ್ರ್ಯಾಂಡ್ಸವರು ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಈ EV ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದರಲ್ಲಿ ಏನು ನೀವು ಈ ಸಿಲ್ವರ್ ಪಾರ್ಟ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ನ್ಯಾಚುರಲ್ ಫ್ಲವರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಏನಾಗುತ್ತೆ, ಬೇರೆ ಬ್ರ್ಯಾಂಡ್ಸ್ ಅವರು ಇನಿಷಿಯೇಟಿವ್ ತೊಗೊಳ್ದೆ ಇವ್ರು ತೊಗೊಂಡಿದ್ದಾರೆ. ಎಲ್ಲರೂ ಒಂದೊಂದು ಬ್ರ್ಯಾಂಡ್ಸ್ ಅವರು ಎಲ್ಲರೂ ಇನಿಷಿಯೇಟಿವ್ ತೊಗೋತಾ ಇದ್ದಾರೆ ಒಂದೊಂದು ರೀತಿಲಿ ಮಾಡೋದಕ್ಕೆ. ಇವ್ರು ತುಂಬ ನ್ಯಾಚುರಲ್ ವೇನಲ್ಲಿ ಟ್ರೈ ಮಾಡಿದ್ದಾರೆ. ಸೊ ಫ್ರಂಟ್ ಡಿಸೈನ್ ನೋಡ್ಬೋದು, ಹ್ಯುಂಡೈ ಲೋಗೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರಂಟ್ ಸೆನ್ಸಾರ್ಸ್ ಇದೆ, ಕಂಪ್ಲೀಟಾಗಿ LED ನೋಡ್ಬೋದು. ಲೋಗೋ ಕ್ಲೀನಾಗಿ ಏರ್ ಥರ ಕಾಣಿಸ್ತಾ ಇದೆ ನೋಡ್ಬೋದು ವೆಹಿಕಲ್ಗೆ. ಬ್ರೋ ಈ ಪೇಂಟ್ ಅಲ್ಲ ನೀವು ಹೇಳಿದ್ದು? ಫ್ಲವರ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ. ಈ ಸಿಲ್ವರ್ ಪಾರ್ಟ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿರೋದು. ಸಿಲ್ವರ್ ಪಾರ್ಟ್ ಎಲ್ಲ. ಮತ್ತೆ ನೀವು ನೋಡ್ಬೋದು 20 ಇಂಚಸ್ ವೀಲ್ಸ್, ಆಲ್ 4 ಅಲಾ ವೀಲ್ಸ್ ಬರುತ್ತೆ, ಆಲ್ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಯೂಸ್ ಇದೆ. ಮತ್ತೆ ಲಾಕ್ ಅನ್ಲಾಕ್ ಮಾಡ್ಬೇಕಾದ್ರೂ ನಿಮಗೆ ಯುನೀಕ್ ಆಗಿ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಯುನೀಕ್ ಆಗಿ ಗೊತ್ತಾಗದೆ ಇಲ್ಲ, ಹ್ಯಾಂಡ್ಲ್ ಇರೋದೇ ಗೊತ್ತಾಗಲ್ಲ ಗೈಸ್. ಮತ್ತೆ ನೋಡಿ ಇಂಟೀರಿಯರ್ ಅಲ್ಲಿ ಏನಂದ್ರೆ, ನೀವು ಈ ಡ್ಯಾಶ್ ಬೋರ್ಡ್, ಈ ಪ್ಯಾಡ್ಸ್ ಎಲ್ಲ ಏನಿದೆ ಅಂತಂದ್ರೆ ರೀಸೈಕಲ್ಡ್ ಬಾಟಲ್ಸ್ ಅಂದ್ರೆ ತುಂಬಾ ವೇಸ್ಟ್ ಅಂತಲ್ಲ, ರೀಸೈಕಲ್ಡ್ ಬಾಟಲ್ಸ್ನ ತಗೊಂಡು ಅದನ್ನಲ್ಲಿ ರೀಫಬ್ ಮಾಡಿ ರೆಡಿ ಮಾಡಿರೋದು. ಸೊ ಏನಾಗಲಿ ಅದು ನ್ಯಾಚುರಲ್ ಆಗಿರಲಿ ಅಂತ. ಮತ್ತು ಈ ಲೆದರ್ ಸೀಟ್ಸ್ ಏನು ನೋಡ್ತಾ ಇದ್ದೀರಾ, ಈ ಫ್ಲಾಕ್ ಸೀಡ್ಸ್ ಗೊತ್ತಿರ್ಬೋದು. ಈಗ ತುಂಬ ಡಯಟಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಫ್ಲಾಕ್ ಸೀಡ್ಸ್ನ. ಮತ್ತು ಈ ಪ್ರೋಟೀನ್ ಪೌಡರ್ಸಲ್ಲೆಲ್ಲರೂ ಫ್ಲಾಕ್ ಸೀಡ್ಸ್ನ ಯೂಸ್ ಮಾಡ್ತಾರೆ. ತುಂಬ ಒಳ್ಳೇದದು, ಡಯಟ್ಗೆ ಸಣ್ಣ ಆಗೋರು ಎಲ್ಲದಕ್ಕೂ ಒಳ್ಳೇದದು. ಸೊ ಆ ಒಂದು ಸೀಡು ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಒಂದು ಲೆದರ್ ಇದು. ಸೊ ಪ್ಯೂರ್ ಲೆದರ್ ಇದು. ಸೊ ಏನಾಗುತ್ತೆ, ತುಂಬ ನ್ಯಾಚುರಲ್ ಆಗಿರುತ್ತೆ. ನೀವು ಕೂತ್ಕೊಂಡಾಗ್ಲೂ ಅಷ್ಟೇ ಅದು ತುಂಬ ನ್ಯಾಚುರಲ್ ಆಗುತ್ತೆ. ಮತ್ತು ಈ ಏನು ಮ್ಯಾಟ್ಸ್ ನೋಡ್ತಾ ಇದ್ದೀರಾ ಬ್ರೋ, ಇದು ಬಂದ್ಬಿಟ್ಟು ಶುಗರ್ ಕೇನ್, ಈ ಕಬ್ಬು ಅಂತ ಏನಂತ ಕರಿತೀವಲ್ಲ, ಆ ಕಬ್ಬು ಡ್ರೈ ಆದ್ಮೇಲೆ ಏನಾಗುತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಇದು ಒಂದು ಯುನೀಕ್ ಈ ಗಾಡಿನಲ್ಲಿ. ಸ್ವಲ್ಪ ನ್ಯಾಚುರಲ್ ಆಗಿರ್ಲಿ ಅಂತ ತುಂಬಾ ಥಿಂಕ್ ಮಾಡಿದ್ದಾರೆ ಈ ಗಾಡಿನಲ್ಲಿ. ಮತ್ತೆ ಇದು ಆಲ್ಮೋಸ್ಟ್ 72 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ, ಆಲ್ಮೋಸ್ಟ್ 225 BHP ಪವರ್ ರಾಕೆಟ್. ಆಸಮ್ ಕಾರ್ ವೆಹಿಕಲ್ ಅಲ್ಲಿ ಓಡಾಡಿದ್ದಕ್ಕೆ. ಮತ್ತೆ ಹಿಂದೆಗಡೆ ತೋರಿಸಿ ಬನ್ನಿ, ಕನೆಕ್ಟಿಂಗ್ ಲೈಟ್ ಬರುತ್ತೆ ಕಂಪ್ಲೀಟ್ ಆಗಿ. ಒಳ್ಳೆ ಮೆಟ್ರಿಕ್ ಡಿಸೈನ್ ನೀವು ನೋಡ್ಬೋದು. ಕನೆಕ್ಟಿಂಗ್ ಲೈಟ್ಸ್ ಕಂಪ್ಲೀಟ್ ಆಗಿ ಯಾವುದೋ ಒಂಥರ ರೋಬೋಟಿಕ್ ಫೀಲ್ ಅನ್ಸುತ್ತೆ ಗಾಡಿ ನೋಡಕ್ ಹೋದ್ರೆ. ಸೊ ಮತ್ತೆ ಎಲೆಕ್ಟ್ರಿಕಲ್ ಟೇಲ್ ಗೇಟ್ ಓಪನ್ ಆಗುತ್ತೆ. ಸೊ ಅದನ್ನ ತೋರಿಸ್ತೀನಿ ನೋಡಿ. ಸೊ ಎಲೆಕ್ಟ್ರಿಕಲ್ ಟೇಲ್ ಗೇಟ್ ಇದೆ. ಸೊ ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿದೆ ವೆಹಿಕಲ್ಗೆ, ಏನು ಬೇಕಾದ್ರೂ ಮಾಡ್ಬೋದು ವೆಹಿಕಲ್ಗೆ. ಮತ್ತು ಇದು ಫಾಸ್ಟ್ ಚಾರ್ಜಿಂಗು, ತುಂಬ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಹ್ಯುಂಡೈ ತುಂಬ ಇನಿಷಿಯೇಟಿವ್ ತೊಗೊಂಡು ಏನು ಮಾಡಿದ್ದಾರೆ, ತುಂಬ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸು ಬೆಂಗಳೂರಲ್ಲಿ ತುಂಬ ಇದೆ. ಆಲ್ಮೋಸ್ಟ್ 21 ಸೆಕೆಂಡ್ಸ್ಗೆ 80% ಆಗುತ್ತೆ ಫಾಸ್ಟ್ ಚಾರ್ಜಿಂಗ್. 150 ಕಿಲೋವಾಟ್ 21 ಮಿನಿಟ್ಸ್ಗೆ 80% ಆಗುತ್ತೆ. ಓಕೆ, ನೀವು ಆ್ಯಸ್ ಇಟ್ ಈಸ್ ನೀವು ಗೈಸ್ ಏನಂದರೆ ಪೆಟ್ರೋಲ್ ಬ್ಯಾಂಕ್ ಹೋಗಿ ನೀವು ಒಂದು ಫ್ಯೂಲ್ ಮಾಡಿ ಹಾಕ್ಸ್ಕೊಂಡು ಆಚೆ ಬರೋಷ್ಟು ಟೈಮೇ ಅಷ್ಟರಲ್ಲಿ ಇದು 80% ಆಗುತ್ತೆ. ಅಂದರೆ ನೀವೆಲ್ಲರೂ ಪ್ಲ್ಯಾನ್ ಮಾಡ್ತಾಯಿದ್ರೆ
ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇ ವಿ ಗಾಡೀಲಿ ಸ್ವಲ್ಪ ಜನ ಅನ್ಕೊಂತಾರೆ ಅಯ್ಯೋ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಲಾಂಗ್ ಟ್ರಿಪ್ನ ಅಂತ. ಈಗ ಎಲ್ಲರೂ ಗೈಸ್ ಹೇಳ್ಬೇಕಂದ್ರೆ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎಷ್ಟೋ ಜನ ಪೆಟ್ರೋಲ್ ಬ್ಯಾಂಕ್ ಓಪನ್ ಮಾಡೋ ಥರ ಇ ವಿ ಸ್ಟೇಷನ್ಸ್ ಓಪನ್ ಮಾಡಿದ್ದಾರೆ. ಅವ್ರಿಗೊಂದು ಬಿಸ್ನೆಸ್ ಆಗಬೇಕು, ಅವರು ಜೀವನದಲ್ಲಿ ಮುಂದೆ ಬರಬೇಕು, ಅವರು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಕಡೆನೂ ಇದೆ, ಆ್ಯಪ್ಸ್ ತುಂಬ ಇದೆ ಗೈಸ್, ಚೆಕ್ ಮಾಡಿ. ಎಲ್ಲನೂ ಚೆಕ್ ಮಾಡಿ. ಇನ್ನೊಂದು ಎಲ್ಲ 90% ಇರೋದೆಲ್ಲ ಟಾಟಾ ಸಪೋರ್ಟ್ ಮಾಡ್ತಾ ಇರೋದು. ಇದರಲ್ಲೂ ಇರುವಂಥ ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು ಡೆಲ್ಟಾ ಬ್ರ್ಯಾಂಡು ಮತ್ತು ABB ಅದೆಲ್ಲ ಬಂದು ಒನ್ ಆಫ್ ಚಾರ್ಜರ್ ಝೋನ್ ಅಂದರೆ ಇದೆಲ್ಲ ಒನ್ ಆಫ್ ದಿ ಟಾಟಾ ಗ್ರೂಪ್ದೇನೆ. ಈಗ ನೀವು ಟಾಟಾ MG ನೋಡ್ಬೋದು, ಲೈಕ್ ನೆಕ್ಸಾನ್ ನೋಡ್ಬೋದು. ಎನಿ ಇಂಡಿಯನ್ ಮೇಕ್ ಗಾಡಿ ಯಾರೇ ಸೇಲ್ ಮಾಡ್ತಾ ಇದ್ರು ಪೋರ್ಟ್ ಈಸಿಯಾಗಿ ಆಗುತ್ತೆ ಎಲ್ಲ ಗಾಡಿಗೂ. ನೀವು ಯಾವುದಕ್ಕೆ ಬೇಕಾದ್ರೆ ಯೂನಿವರ್ಸಲ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು, ಫ್ರೀ ಆಗಲ್ಲ, ಚಾರ್ಜ್ ಸಿಗುತ್ತೆ. ಕ್ಲೋಸಿಂಗು ಟಾಪ್ ಎಂಡ್ ತರ ಹೌದು. ಅದೇನು ಬ್ರೋ ಫ್ಲಾಶ್ ಹೇಳಿದ್ದು? ಇದು ನಾನು ಪಾರ್ಕಿಂಗ್ ಆನ್ ಮಾಡಿದ್ದೀನಿ ಬ್ರೋ. ನೀವು ಬ್ರೇಕ್ ಅಲ್ಲಿ ಲೈಟ್ ಇಡಿದ್ರೆ ಕಂಪ್ಲೀಟ್ ನಿಮಗೆ ಮೆಟ್ರಿಕ್ಸ್ ತರ ಡಿಸೈನ್ ಬರುತ್ತೆ, ಕಂಪ್ಲೀಟ್ ಆಗಿದೆ ಬ್ರೋ. ಈ ಡಿಸೈನ್ ಏನಿದೆ ಕಂಪ್ಲೀಟ್, ಈ ಡಿಸೈನ್ ಗೈಸ್ ನೀವು ನೋಡ್ಬೋದು. ಫುಲ್ ಈ ನಮ್ಮ ಹ್ಯುಂಡೈ ಕಾನ್ಸೆಪ್ಟೇ ಬಂದು ಫ್ಲೂಯಿಡ್ ಡಿಸೈನ್. ಸಿ ಕ್ಯಾರೆಕ್ಟರ್ ಲೈನ್ಸ್ ಅನ್ನ ಕರಿತಾ ಇದೀನಲ್ಲ. ಸೊ ಏನಾಗುತ್ತೆ ಈ ಕ್ಯಾರೆಕ್ಟರ್ ಲೈನ್ಸು, ಈ ಡಿಸೈನಿಂದ ಏನು ಅಡ್ವಾಂಟೇಜ್ ಏನೋ ನೋಡಿ. ಇದು ಇಂಟಿಗ್ರೇಟೆಡ್ ಸ್ಪಾಯ್ಲರ್. ಇದೆಲ್ಲ ಏನಾಗುತ್ತೆ ಅಂತಂದರೆ ಹೈವೇನಲ್ಲಿ ಹೋಗ್ಬೇಕಾದ್ರೆ ಏರ್ನ ಕ್ಲೀನಾಗಿ ಕಟ್ ಮಾಡುತ್ತೆ, ಹೋಲ್ಡ್ ಮಾಡಲ್ಲ. ಈ ಟಾಲ್ ಬಾಯ್ ಶೇಪ್ಸ್ ಎಲ್ಲ ಗೊತ್ತಿರ್ಬೋದು, ಹಳೆ ವ್ಯಾಗಿನಾರ್ಸ್ ಎಲ್ಲ ತುಂಬ ಹೋಲ್ಡ್ ಮಾಡುತ್ತೆ. ಇದೆಲ್ಲ ಏರೋನಾಟಿಕಲ್ಲಿ ಡಿಸೈನ್ಡ್ ಮತ್ತು ತುಂಬ ಡಿಸೈನ್ ಚೆನ್ನಾಗಿರೋದ್ರಿಂದ ಎಷ್ಟು ಏರ್ ಕ್ರ್ಯಾಕ್ ಮಾಡುತ್ತೋ ಅಷ್ಟು ಪವರ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಮೈಲೇಜು ಚೆನ್ನಾಗಿ ಬರುತ್ತೆ. ಯಾವಾಗಲೂ ಕಾರ್ ಹೋಲ್ಡ್ ಮಾಡಿದಾಗ ಏನಾಗುತ್ತೆ ಡೆಫಿನೆಟ್ಲಿ ಕಾಂಟ್ ಎಕ್ಸ್ಪೆಕ್ಟ್ ಮೈಲೇಜ್. ಬಿಕಾಸ್ ಆಫ್ ದ ಡಿಸೈನ್ ಅಪೀಲ್ ಕೂಡ ಇದು ಯೂಸ್ ಆಗುತ್ತೆ. ಇದು ಲೈಟ್ಸ್ ಬ್ರೋ? ಹಾಂ, ಅದು ರಿಫ್ಲೆಕ್ಟರ್. ಇಲ್ಲೂ ಲೈಟ್ ಬರುತ್ತಲ್ಲ? ಹಾಂ ಬ್ರೋ, ಅಲ್ಲೂ ಬರುತ್ತೆ. ಜಸ್ಟ್ ಪಾರ್ಕಿಂಗ್ ನಾನು ಆನ್ ಮಾಡಿದ್ರೆ ಲೈಕ್ ಅಲ್ಲೂ ಬರುತ್ತೆ. ಜಸ್ಟ್ ಈಗ ಇದು ಮಾಡಿ ಪಾರ್ಕಿಂಗ್ ಮಾತ್ರ ಆನ್ ಮಾಡಿದ್ದೀನಿ. ಆನ್ ರೋಡ್ ಪ್ರೆಸೆನ್ಸ್ ಸಕ್ಕದಾಗಿದೆ ಗೈಸ್. ಇದು ಇಲ್ಲ ರೋಡಲ್ಲಿ ಗೈಸ್ ಯಾರು ಸಡನ್ ಆಗಿ ಅನ್ಕೊಳ್ಳೋ ಹ್ಯುಂಡೈ ಬ್ರ್ಯಾಂಡ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಎಲೆಕ್ಟ್ರಿಕ್ ಅಂತ ಗೊತ್ತಾಗದೆ ಎಲ್ಲರೂ ಅನ್ಕೊಂತಾರೆ ಇದು ಹ್ಯುಂಡೈ ಬ್ರ್ಯಾಂಡ ಅಂತ. ಬಟ್ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾರೆ. ಹ್ಯುಂಡೈ ಒನ್ ಆಫ್ ದಿ ಗುಡ್ ಬ್ರ್ಯಾಂಡ್ ಇನ್ ಇಂಡಿಯಾ. highest ಸೇಲ್ಸ್ ಆಗ್ತಾ ಇದೆ. ಸೊ ನೋಡ್ಬೋದು. ಮತ್ತು ಇನ್ನೊಂದು ಗುಡ್ ಪಾರ್ಟ್ ಏನಂದರೆ ಸಿ ಗೌರ್ಮೆಂಟು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ EV ಸೆಗ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ರೋಡ್ ಟ್ಯಾಕ್ಸೇ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಯಾವುದೇ EV ಗಾಡಿ ತೊಗೊಂಡ್ರೆ ರೋಡ್ ಟ್ಯಾಕ್ಸ್ ಇಲ್ಲ, ಬರೀ ರಿಜಿಸ್ಟ್ರೇಷನ್ ಚಾರ್ಜಸ್ ಮಾತ್ರ ಇದೆ. ಅದು ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ನಡೀತಾ ಇದೆ 50% ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಬಟ್ ನನಗೆ ಗೊತ್ತಿರೋಂಗೆ ಮಾಡಲ್ಲ. ಈ ವರ್ಷ ಬರ್ಬೋದು. ಬಟ್ ಯಾರೋ ಪ್ಲಾನ್ ಮಾಡಂಗಿದ್ರೆ EV ತೊಗೊಳಂಗಿದ್ರೆ ಬೇಗ ತೊಗೊಂಡ್ರೆ ಅಟ್ಲೀಸ್ಟ್ ರೋಡ್ ಟ್ಯಾಕ್ಸ್ ಸೇವ್ ಮಾಡಿ. ಇದಕ್ಕೆಲ್ಲ ರೋಡ್ ಟ್ಯಾಕ್ಸ್ ಇಲ್ಲ. ಎನಿ ವೆಹಿಕಲ್, ನಾನು ಹ್ಯುಂಡೈ ಅಂತಾನೆ ಹೇಳ್ತಾ ಇಲ್ಲ, ಎನಿ ಟೂ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಆಗಿರೋಂಥ ಗಾಡಿಗಳಿಗೆ FAME 3 ಅಂತ ಕರೀತಾರೆ. ಆ ಸಬ್ಸಿಡಿ ಕೂಡ ಸಿಗುತ್ತೆ. ನಮ್ದೆಲ್ಲ ಇಂಡಿಯನ್ ಮೇಕ್ ಯಾವುದೂ ಅಲ್ಲ, ಇದೆಲ್ಲ KDCBU ಕೇಸಸ್ ಅಂದರೆ ಕಂಪ್ಲೀಟ್ ಯೂನಿಟ್ ಎಲ್ಲ ಇಲ್ಲಿ ಅಸೆಂಬಲ್ ಆಗುತ್ತೆ. ಸೊ ಕೆಲವೊಂದು ಇಂಡಿಯನ್ ಮೇಕ್ ಗಾಡಿಗಳಿಗೆ ಸೊ ನಿಮ್ಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಅದನ್ನು ರೆಸ್ಪೆಕ್ಟಿವ್ ಡೀಲರ್ಸಲ್ಲಿ ಮಾತಾಡಿ. ಸೊ ಫುಲ್ ಚಾರ್ಜ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಫುಲ್ ಚಾರ್ಜ್ ಆಕ್ಸ್ ಪರ್ ಏನಂದರೆ ಇದರಲ್ಲಿ ಇನ್ನೊಂದು ಯೂನಿಕ್ ಥಿಂಗ್ ಇದೆ. ಈಗ ಆಲ್ಮೋಸ್ಟ್ ಎಲ್ಲ ಕಾರ್ಸಲ್ಲೂ ಬರುತ್ತೆ. ಇವಾಗ ಎಷ್ಟು ಸಲ ಬ್ರೇಕ್ ಆಗ್ತೀರಾ, ಸಿಟಿಲಿ ಜಾಸ್ತಿ ಮೈಲೇಜ್ ಬರುತ್ತೆ. ಎಷ್ಟು ಸಲ ಬ್ರೇಕ್ ಆಗ್ತೀರಾ ಅಷ್ಟು ಅದೇ ರೀಜನ್ರೇಟ್ ಮಾಡುತ್ತೆ. ಆ ರೀಜನ್ರೇಟ್ ಆಗೋ ಪವರು ಮ್ಯೂಸಿಕ್ ಸಿಸ್ಟಮ್ ಯೂಸ್ ಆಗುತ್ತೆ, ಮತ್ತು ಸನ್ರೂಫ್ ಯೂಸ್ ಆಗುತ್ತೆ, AC-ಗೆ ಯೂಸ್ ಆಗುತ್ತೆ, ಮತ್ತು ಒಳಗಡೆ ಎಲೆಕ್ಟ್ರಿಕಲ್ ಸೀಟ್ಸ್ಗೆ. ಅವಾಗ ಏನಂತ ನಿಮ್ಗೆ ಮೈಲೇಜ್ ಜಾಸ್ತಿ ಎಕ್ಸ್ಪೆಕ್ಟ್ ಸಿಟಿನಲ್ಲಿ. ಇದ್ರದ್ದು ಟ್ರೂ ರೇಂಜ್ ಬಂದು ಆ್ಯಸ್ ಪರ್ ARI ಪ್ರಕಾರ ಹ್ಯುಂಡೈ ಹೇಳೋದ್ರ ಪ್ರಕಾರ 630 ಇದೆ, 630, 72 ಕಿಲೋವ್ಯಾಟ್. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು 2 ನಾರ್ಮಲ್ ಆಗಿರೋ ಒಂದು 2 EV ಗಾಡಿ ಸೇರಿಸ್ಬೇಕು ಒಂದು ಹಾಕ್ಬೇಕಂದ್ರೆ ಆ ಪವರ್ಗೆ. ಸೊ ಗುಡ್ ಆ್ಯಕ್ಚುಲಿ. ಸಿಟಿನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ರೋ, ಒಂದು 450-500ವರೆಗೂ ಯು ಕ್ಯಾನ್ ಎಕ್ಸ್ಪೆಕ್ಟ್. ಹೈವೇಲಿ ಕಮ್ಮಿ ಬರುತ್ತೆ, ಯಾಕಂದ್ರೆ ಹೈವೇನಲ್ಲಿ ಒಂದೇ ಫ್ಲೋಲ್ ಹೋಗುತ್ತೆ, ಜಾಸ್ತಿ ಕನ್ಸಂಪ್ಷನ್. ಸಿಟಿಲಿ ಜಾಸ್ತಿ ಬ್ರೇಕ್ ಹೊಡಿತೀವಲ್ಲ, ಜಾಸ್ತಿ ನಿಮಗೆ ರೀಜನ್ರೇಷನ್ ಜಾಸ್ತಿ. ಬನ್ನಿ ಬ್ರೋ ಒಳಗಡೆ, ಹಾಗೆ ಡ್ರೈವ್ ಮಾಡ್ತೀರಾ ನೀವೇ? ಬನ್ನಿ ಬನ್ನಿ ಟ್ರೈ ಮಾಡಿ ನೋಡೋಣ ಅನ್ಸುತ್ತೆ. ಗೈಸ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಭಿಲಾಷ್ ಬ್ರೋ ಬಗ್ಗೆ. ಏನಂದರೆ ಮದರ್ ಟಂಗು ಮಲಯಾಳಂ ಆದರೂ ಕೂಡ ಕನ್ನಡದಲ್ಲಿರೋ ಪ್ರೀತಿ ತುಂಬ ಜಾಸ್ತಿ ಇವ್ರಿಗೆ. ಯಾಕಂದರೆ ನೋಡಿ ಎಷ್ಟು ಕಂಟೆಂಟ್ ಮಾಡ್ತಾರೆ, ಆ ಕಂಟೆಂಟು ನಾನು ನೋಡ್ತಾ ಇರ್ತೀನಿ. ಮೊನ್ನೆನೂ ಮಾಡಿದ್ರು ಬಡವ್ರಿಗೆಲ್ಲ ಸ್ವಲ್ಪ ಫುಡ್ನ ಡಿಸ್ಟ್ರಿಬ್ಯೂಟ್ ಮಾಡೋದಾಗಲಿ. ತುಂಬ ಈ ಸ್ಪ್ರೆಡ್ಡಿಂಗ್ ಹ್ಯಾಪಿನೆಸ್. ಪ್ರತಿದಿನವೂ ಏನಾದ್ರು ಒಂದು ಯೋಚನೆ ಮಾಡಿ ಆದಷ್ಟು ಆಡಿಯನ್ಸ್ನಾಗಲಿ ಯಾರಿಗಾರು ಒಬ್ರು ಹೆಲ್ಪ್ ಮಾಡಬೇಕು. ಈ ಕಾರ್ ಅವ್ರದ್ದು ತೊಗೊಂಡೋಗಿದ ತಕ್ಷಣ ಮಕ್ಕಳು ಎಷ್ಟು ಮಾತಾಡ್ತಾರೆ, ನನಗೆ ಅಷ್ಟು ಖುಷಿ ಆಗುತ್ತೆ. ರೋಡಲ್ಲಿ ಎಷ್ಟು ಪ್ರೀತಿಯಿಂದ ಕರೀತಾರೆ, ಗಾಡಿ ಹೆಂಗಿದೆ, ಚೆನ್ನಾಗಿದೆ, ನೀನು ಹೆಲ್ಪ್ ಮಾಡೋದು. ಗೈಸ್ ಏನು ಗೊತ್ತಾ, ಈಸ್ ಎಷ್ಟು ಪ್ಯೂರ್ ಆರ್ಟ್ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಎಲ್ಲರಿಗೆ ಏನು ಮೈಂಡ್ ಸೆಟ್ಟು, ಏನು ಯೂಟ್ಯೂಬ್ ಮಾಡಿದ ತಕ್ಷಣವೇ ಏನೋ ದುಡ್ಡು ಮಾಡೋಕ್ಕೆ ಅದಕ್ಕೆ ಇದೆಲ್ಲ ಅಲ್ಲ ಗೈಸ್. ಏನಂತಂದರೆ ಒಂದು ಖುಷಿ ಗೈಸ್, ಸ್ಪ್ರೆಡ್ ಮಾಡ್ತಾ ಇದ್ದಾರೆ.
ಕನ್ನಡ ಅವ್ರಿಗಿರೋ ಪ್ರೀತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜವಾದ ಕನ್ನಡಿಗರಿದೆಯೋ ಗೊತ್ತಿಲ್ಲ ನನಗೆ, ಅಷ್ಟು ಪ್ರೀತಿ ಮಾಡ್ತಾರೆ ಕನ್ನಡ. ನಂಗೆ ಖುಷಿ ಆಗುತ್ತೆ ಕನ್ನಡದವ್ರು ಬೆಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಇನ್ನೊಂದು ಹೇಳ್ಬೇಕಂದ್ರೆ ಅವ್ರ ಮಲಯಾಳಂ ಫ್ರೆಂಡ್ಸ್ನು ಕೂಡ ಕನ್ನಡದಲ್ಲೇ ಮಾತಾಡಿಸ್ತಾರೆ. ನಾನು ಅದನ್ನು ನೋಡಿದ್ದೀನಿ, ಎಷ್ಟೋ ವಿಡಿಯೋಲಿ ನೋಡಿದ್ದೀನಿ. ಅದೇ ಹೇಳೋದು, ಎಲ್ಲರೂ ಜೀವನದಲ್ಲಿ ಒಂದೊಂದು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಜೀವನ ಏನಾದರೂ ಒಂದು ನಮ್ಮದು ಲೈಫ್ ಫುಲ್ಫಿಲ್ ಆಗಬೇಕು ಏನಾದ್ರು ಒಂದು ಅಂತಂದರೆ ವಿ ಶುಡ್ ಇಂಪ್ಲಿಮೆಂಟ್ ಸಮಥಿಂಗ್ ಇನ್ ಅವರ್ ಲೈಫ್. ಸೊ ಈಸ್ ಡೂಯಿಂಗ್ ಇಟ್. ನನಗೆ ತುಂಬ ಖುಷಿ. ಹಂಗೆ ನನಗೊಂಥರ ಇನ್ಸ್ಪೈರ್ ಅವರು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಇವರು ಒಂದು ಇನ್ಸ್ಪೈರೇ ನನಗೆ. ಎಷ್ಟೋ ಜನ ಇದ್ದಾರೆ ಅದರಲ್ಲೇ, ಇವರೊಬ್ಬರು ಇನ್ಸ್ಪೈರನ್ನೇ. ಸೊ ಕಾರ್ ಸೆಗ್ಮೆಂಟಲ್ಲಿ ನಾವು ಬಂದಾಗ ಸೊ ಹಂಗಾಗಿ ಬ್ರೋ ಥ್ಯಾಂಕ್ ಯು ಬ್ರೋ. ಬ್ರೋ ಈ ಸೀಟ್ ತುಂಬ ಹಿಂದೆ ಹಾಕೊಂಬಿಡ, ಹೈಟ್ ಇದ್ದೀನಲ್ಲ, ಹೈಟ್ ಇದ್ದೀನಿ, ಸೀಟ್ ಮಾಡ್ಕೊಳ್ಳಿ ಬ್ರೋ. ಇದಕ್ಕೆ 4 ಹಾಕೊಬೇಕು. ಸೀಟ್ ಬೆಲ್ಟ್ ಹಾಕೊಂಡೇಬೇಕು ಎಲ್ಲರೂ, ಇಲ್ಲ ಸೌಂಡ್ ಬರ್ತಾನೆ ಇರುತ್ತೆ ಬ್ರೋ. ಗೈಸ್ ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ಸೆಂಟ್ರ್ ಕನ್ಸೋಲ್ ಏನಿದೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಬ್ರೋ. ಈಗ ಜಸ್ಟ್ ಇದು ಮಾಡಿದ್ರೆ ಇಲ್ಲಿವರೆಗೂ ಹೋಗ್ತಿಂದ. ಸೊ ಸ್ಪೇಸ್ ಹೆಂಗಿದೆ ನೋಡಿ ಗೈಸ್, ಸ್ಪೇಸ್ ನೋಡಿ ಹೆಂಗಿದೆ. ಒಂದು ನಡ್ಕೊಂಡು ಹಿಂಗೆ ಇಟ್ಕೊಬೋದು, ಮುಂದೆ ಬೇಕಾ ಮುಂದೆ ಹಾಕೊಬೋದು. ಓಕೆನಾ ಗೈಸ್, ಅದಿದೆ. ಮತ್ತೆ ನೋಡ್ಬೋದು ಬ್ರೋ, ನೀವು ನೋಡಿ ತಿರ್ಗಾ ಆನ್ ಮಾಡ್ತೀನಿ, ಆನ್ ಮಾಡ್ತೀನಿ, ಆಫ್ ಆಗುತ್ತೆ, ಫುಲ್ ಆಫ್ ಆಗುತ್ತೆ. ಇದು ನೋಡಿ ಮೆಮೊರಿ ಸೀಟ್ ಇನ್ನು ಸ್ವಲ್ಪ ಜೋರಾಗಿ ಹಾಕಿ ಬ್ರೋ. ನಾನು ಹೆಂಗ್ ಅಡ್ಜಸ್ಟ್ ಆಯ್ತು ಹಂಗೆ ಇದು ಮಾಡಿ. ಹೌದೌದು, ಅದೇ ಮೆಮೊರಿ ಸೀಟ್ಸ್. ಸ್ಟಾರ್ಟ್ ಮಾಡಿ ಬ್ರೋ. ಬ್ರೋ ಮತ್ತೆ ಇದರಲ್ಲಿ ಡ್ಯೂಯಲ್ ಕಂಪ್ರೆಸರ್ ಝೋನ್ ಅಂತ ಕರೀತಾರೆ ಬ್ರೋ. ಸೊ ಡ್ರೈವರ್ ಮತ್ತೆ ಕೋ ಡ್ರೈವರ್ಗೆ ಯಾವ ತರ ಬೇಕು AC, ಇಲ್ಲಿ ಡ್ರೈವರ್ಗೆ ಮತ್ತೆ ಕೋ ಡ್ರೈವರ್ಗೆ ಅದೇ ತರ ಬರುತ್ತೆ. ಅಂದ್ರೆ ಕೆಲವ್ರಿಗೆ ಏನಾಗುತ್ತೆ, AC ಏನಾಗುತ್ತೆ ಸೆಂಟ್ರಲೈಸ್ ತರ ಬರ್ಬಿಡುತ್ತೆ ಆನ್ ಮಾಡಿದ ತಕ್ಷಣ ನಾರ್ಮಲ್ ಕಾರ್ಸ್ ಎಲ್ಲ. ಇದರಲ್ಲಿ ಹೆಂಗಂದ್ರೆ ಡ್ರೈವರ್ ನನಗೆ ಹೆಂಗ್ ಬೇಕು, ಎಷ್ಟು ಬೇಕು ಅಷ್ಟು ಇಟ್ಕೋಬಹುದು, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಬಹುದು. ಸೊ ಆ ತರ ಆಪ್ಷನ್ ಇದೆ ವೆಹಿಕಲ್ ಅಲ್ಲಿ. ಸ್ಟಾರ್ಟ್ ಮಾಡಿ ಬ್ರೋ. ಸೊ ಇದರಲ್ಲಿ ನೋಡ್ಬೋದು ಬ್ರೋ, ಇದರಲ್ಲಿ ಬಂದ್ಬಿಟ್ಟು ಏನಾಗುತ್ತೆ, ಮೆಮೊರಿ ಸೀಟ್ಸ್ ಇದೆ. ನೀವು ನೋಡಿದ್ರೆ ಇವಾಗ ತಾನೆ ವೆಂಟಿಲೇಷನ್ ಸೀಟ್ಸ್ ಬಂದ್ಬಿಟ್ಟು 4ಕ್ಕೂ ಬರುತ್ತೆ. ಯೂಶಲಿ ಎಲ್ಲಾ ಕಾರ್ಸ್ ಅಲ್ಲಿ ಏನಾಗುತ್ತೆ ಫ್ರಂಟ್ 2 ಮಾತ್ರ ಬರುತ್ತೆ. ಇದರಲ್ಲಿ 4ಕ್ಕೂ ಬಂದ್ಬಿಡುತ್ತೆ ನಿಮಗೆ. ನೋಡಿ ಇಲ್ಲಿ ರೇರ್ ಇದೆ, ರೇರ್ ನಾವೆಲ್ಲ ಹೇಗೆ ಬೇಕೋ ರೇರ್ ಹಿಂದೆ ಕೂತ್ಕೊಂಡಿರೋರು ಆನ್ ಮಾಡ್ಕೊಬೋದು. ಇದು ಫ್ರಂಟ್ ಬರುತ್ತೆ, ಈಟಿಂಗ್ ಆ್ಯಂಡ್ ಕೂಲಿಂಗ್ ಎರಡೂ ಇದೆ. ಇದು ಈಟ್ ಬರುತ್ತೆ, ಇದು ಕೂಲಿಂಗ್ ಆಗುತ್ತೆ. ಸೊ ಈಗ ರೇರ್ ಸೀಟ್ದು ನಾನು ಮಾಡಿರೋದು ಇದು. ಸೊ ಇದು ಫ್ರಂಟ್ ಕ್ಲೈಮೇಟ್ ಕಂಟ್ರೋಲ್. ಸೊ ಫ್ರಂಟ್ ಎಲ್ಲ ಯಾವ ಥರ ಬೇಕು ನಾವು ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಫ್ರಂಟ್ ಬ್ಯಾಕಿಗೆ ಎಲ್ಲ ಥರ ಮಾಡ್ಕೊಬೋದು. ಇವ್ರು ಹೆಂಗೆ ಫ್ರಂಟ್ ಕ್ಯಾಪ್ಟನ್ ಸೀಟ್ ಅಲ್ಲಿ ಹೆಂಗಿರುತ್ತೆ ಅದೇ ತರ ನಾವು ಎಲ್ಲ ಸೀಟಲ್ಲೂ ಹಂಗೆ ಕೊಟ್ಟಿದ್ದಾರೆ. ಎಲ್ಲ ಸೀಟ್ಸಲ್ಲೂ AC ವೆಂಟಿಲೇಟರ್ ಸೀಟ್ ಹೋಲ್ಸ್ ಅಲ್ಲಿ AC ಬರುತ್ತೆ. ಇದು ಮೂನ್ ರೂಫ್ ಅಂತ ಬರುತ್ತೆ ಬ್ರೋ. ಪ್ಯಾರಾನಾಮಿಕ್ ಈ ಪ್ಯಾರಾನೋಟಿಗೆ ನಾನು ನೋಡೇ ಇಲ್ಲ ಬ್ರೋ ಈ ತರ ಒಂದು ಫುಲ್ ಬ್ಯಾಕ್ ಆಗೋದು. ಬಟ್ ಇದು ಓಪನ್ ಆಗಲ್ಲ ಬ್ರೋ, ಮೂನ್ ಸನ್ ರೂಫ್ ಇದು. ಇಷ್ಟೇ ಬರೀ ಸ್ಕೈ ವ್ಯೂ ಚೆನ್ನಾಗಿರುತ್ತೆ. ಬಿಸಿಲು ಟೈಮಲ್ಲಿ ಎಲ್ಲ ಎಂಜಾಯ್ ಮಾಡ್ಬೋದು, ಮಳೆ ಟೈಮಲ್ಲೆಲ್ಲ ಸೂಪರ್ ಆಗಿರುತ್ತೆ. ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ರೆ ಸೂಪರ್ ಆಗಿರುತ್ತೆ. ಸೊ ಅದು ತುಂಬಾ ಚೆನ್ನಾಗಿದೆ ಇದರಲ್ಲಿ ವೆಹಿಕಲ್ ಅಲ್ಲಿ. ಮತ್ತೆ ಬ್ರೋ ಇದರಲ್ಲಿ ಡ್ರೈವ್ ಮೋಡ್ ಆಪ್ಷನ್ ಇದೆ. ಡ್ರೈವ್ ಮೋಡ್ ಬಂದು ನಾರ್ಮಲ್, ಸ್ಪೋರ್ಟ್ಸ್, ಇಕೋ ಅಂತ ಇದೆ. ಈಕೋ ಮೋಡಲ್ ಓಡಿಸಿದ್ರೇನೆ ಒಂಥರ ಸ್ಪೋರ್ಟ್ಸ್ ಮೋಡಲ್ ಹಿಂಗಿದೆ ಬ್ರೋ. ಇದು ಡ್ರೈವ್ ಮಾಡಿದ್ರೆ ಇನ್ನು ನೀವು ಅದ್ರಲ್ಲಿ ಇಟ್ಕೊಂಡ್ಬಿಟ್ರೆ ಹೆವಿ ಇದೆ ಇದು ಪವರ್. ಸ್ಪೋರ್ಟ್ ಮೋಡ್ ಹಾಕಿದ್ರೆ ಯಾರೋಗ್ಬಿಡುತ್ತೆ ಖಂಡಿತ. ಅಯ್ಯೋ ಇದು ತುಂಬಾ ಚೆನ್ನಾಗಿದೆ ವೆಹಿಕಲ್. ಮತ್ತೆ ಇದರಲ್ಲಿ ಗೈಸ್ ಇನ್ನೊಂದೇನಂತಂದ್ರೆ 3 ಕಿಲೋವ್ಯಾಟ್ ಅಂದ್ರೆ 3 ಕಿಲೋವ್ಯಾಟ್ ಅಂದ್ರೆ ಎಕ್ಸಾಂಪಲ್ ಮಿಕ್ಸಿ ಮತ್ತೆ ಲೈಕ್ ವಾಕ್ಯೂಮ್ ಕ್ಲೀನರ್ ಮತ್ತೆ ಇನ್ನೊಂದೇನು ಹೇಳ್ತಾರೆ ಮೈಕ್ರೋ ಓವೆನ್, ಲ್ಯಾಪ್ಟಾಪ್ಸ್, ಅದನ್ನೆಲ್ಲ ನೀವು ಇಲ್ಲಿ ಗೈಸ್ ಇಲ್ಲೇನು ಸಾಕೆಟ್ ಕೊಟ್ಟಿದ್ದಾರೆ ನೋಡಿ, 3 ಪಿನ್ ಕನ್ವರ್ಟರ್ ತಗೊಂಡ್ಬಿಟ್ರೆ ಹಿಂದೆ ಸೀಟ್ಸಲ್ಲಿ ನೀವು ಯೂಸ್ ಮಾಡ್ಬೋದು, ಚಾರ್ಜ್ ಮಾಡ್ಕೊಬೋದು. ಇಲ್ಲೇ ಹೋಮ್ ಅಪ್ಲೈನ್ಸಸ್ ಕೂಡ ಯೂಸ್ ಮಾಡ್ಬೋದು. ಸೊ ಈ ಕಾರಲ್ಲಿ ಅದೊಂದು ಫೆಸಿಲಿಟೀಸ್ ಇದೆ ಬ್ರೋ. ಹೋಮ್ ಅಪ್ಲೈನ್ಸಸ್ ಯೂಸ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂದರೆ ಪ್ರಾಕ್ಟಿಕಲ್ ಆಗಿ ಇಟ್ಕೊಂಡೆಲ್ಲ ಟ್ರಾವೆಲ್ ಆಗಲ್ಲ. ಬಟ್ ಅಷ್ಟು ಕೆಪಾಸಿಟಿಗೆ ಚಾರ್ಜಿಂಗ್ಗೆ ಆಪ್ಷನ್ ಕೊಟ್ಟಿದ್ದಾರೆ ವೆಹಿಕಲಲ್ಲಿ. ಡ್ರೈವ್ ಮಾಡಿ ಬ್ರೋ, ಎಕ್ಸ್ಪೀರಿಯನ್ಸ್ ಹೇಳಿ ನನಗೆ ಹೆಂಗಿದೆ, ನಿಮ್ದು ಎಕ್ಸ್ಪೀರಿಯನ್ಸ್ ಬೇಕು ನನಗೆ. ಆಯ್ತಲ್ಲ ಬ್ರೋ. ಬ್ರೋ ಇದು ಹೆಂಗೆ ಅಂದರೆ ಇಲ್ಲಿದೆಯಲ್ವಾ, ಡಿಗೆ ಹಾಕೊಳ್ಳಿ ಬ್ರೋ. ಇದು ರೊಟೇಟ್ ಮಾಡಿ ಡಿಗೆ ಮಾಡ್ಕೊ. ಡಿಗೆ ಆಯ್ತಾ ಬ್ರೋ? ಏನ್ ಫಿನಿಶ್ ಬ್ರೋ ಇದೆಲ್ಲ. ಹೌದು ಬ್ರೋ. ಬ್ರೋ ಇನ್ನೊಂದು ಏನಂದ್ರೆ ಇದು ಗ್ಲೋಬಲ್ ಬ್ರೋ, ಗ್ಲೋಬಲ್ ಕಾರ್. ಈಗ ಏನಾಗುತ್ತೆ, ನೀವು ಅದರ್ ಕಂಟ್ರೀಸ್ ಅಲ್ಲಿ ನೋಡಿದ್ರೆ ಲೆಫ್ಟ್ ಸೈಡ್ ಸ್ಟೇರಿಂಗ್ ಇರುತ್ತೆ. ಸೊ ಇದು ಏನಾಗುತ್ತೆ ಸೇಮ್ ಡಿಸೈನ್ ಸೇಮ್ ಇದು ರೈಟ್ ನಮ್ಮ ಇಂಡಿಯನ್ ವರ್ಷನ್ ಇದು ಇಂಡಿಯನ್ ಸೇಮ್ ಕ್ವಾಲಿಟಿ ಗೈಸ್. CBU ಹೌದು ವೆಹಿಕಲ್ ಸಕ್ಕತ್ತಾಗಿದೆ. ಡ್ರೈವ್ ಮಾಡಿ ಬ್ರೋ ಹೆಂಗಿದೆ ನೋಡೋಣ ಬ್ರೋ. ದೇವ್ರು ಬೇಡ್ಕೊಳ್ತಾ ಇದ್ದಾರೆ ಬ್ರೋ, ತಗೊಂತಾರೆ ಇದು ಸದ್ದಿದ್ರಲ್ಲ. ಇಂಡಿಕೇಟರ್ ಎಲ್ಲ ರೈಟ್ ಬರುತ್ತೆ ಬ್ರೋ. ನಿಮಗೆ ಪಾರ್ಕಿಂಗ್ ಆಫ್ ಮಾಡ್ಬಿಡ್ತೀನಿ.
ಮತ್ತು ಇದರಲ್ಲಿ ಲೆವೆಲ್ 2 ಅಡಾಸ್ ಸೇಫ್ಟಿ ಫೀಚರ್ ಇದೆ ಗೈಸ್. ಪ್ಯಾನಿಕ್ ಬ್ರೇಕಿಂಗ್ಸು ಆ ಥರ ಎಲ್ಲ ಇದ್ದಾಗಲ್ಲ ಆಲ್ಮೋಸ್ಟ್ 40-50% ಗಾರೆ ಬ್ರೇಕ್ ಹಾಕುತ್ತೆ. ನಿಮಗೆ ವಾರ್ನಿಂಗ್ ಸಿಂಬಲ್ಸ್ ಗೊತ್ತಾಗುತ್ತೆ, ರೈಟ್ ಲೆಫ್ಟಲ್ಲಿ ಏನಾದ್ರು ಬರ್ತಾ ಇದ್ದರೆ. ನಿಮ್ಗೆ ಇನ್ನೊಂದು ಗೈಸ್ ನಾನು ಇನ್ನೊಂದು ತೋರಿಸ್ತೀನಿ. ದಿಸ್ ಇಸ್ 360 ಡಿಗ್ರಿ ಕ್ಯಾಮ್ರಾ. ನೋಡಿ 360 ಡಿಗ್ರಿ ಕ್ಯಾಮ್ರಾ ಬರ್ತಾ ಇದೆಯಾ ನೋಡಿ. ಗಾಡಿ ಹೆಂಗೆ ಮೂವ್ಮೆಂಟ್ ಆಗ್ತಾ ಇದೆ, ಅಕ್ಕಪಕ್ಕ ಎಲ್ಲ ಯಾವ ಥರ ನಿಮಗೆ ಗಾಡೀಸ್ ಇದೆ ಬ್ರೋ. ಗಾಡಿ ಒಂದು ನಿಮಿಷ ನೋಡಿ, ಇದು ಒಂದು ನಿಮಿಷ ನೋಡಿ. ಗಾಡಿ ಎಲ್ಲ ನೋಡಿ, ಅಕ್ಕಪಕ್ಕ ಎಲ್ಲ ಹೆಂಗೆ ಬರುತ್ತೆ, ಕಂಪ್ಲೀಟ್ ಗೈಡ್ ಮಾಡುತ್ತೆ ಯಾವ ಥರ ಹೋಗ್ಬೇಕು ಅಂತ. ಯಾವುದು ಕೂಡ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಗಾಡಿ ಓಡಿಸ್ಬೇಕಾದ್ರೆ. ಸೊ ಕ್ಯಾಮ್ರಾಸು ಚೇಂಜ್ ಮಾಡ್ಕೊಬೋದು. ಸೊ ಇದು ರೇರ್ ಕ್ಯಾಮ್ರಾ ಆನ್ ಆಗಿದೆ. ಇದು ರನ್ನಿಂಗಲ್ಲಿ ಏನಾದ್ರು ಹಿಂದೆಗಡೆ ನೋಡ್ಬೇಕಂದ್ರೆ ಬ್ರೋ ರೇರ್ ಕ್ಯಾಮ್ರಾ. ಸ್ಟೇರಿಂಗು ಸ್ಪೋರ್ಟಿ ಆಗಿದೆ, ಪ್ಯಾಡಲ್ ಶಿಫ್ಟು ಇದೆ. ಪ್ಯಾಡಲ್ ಶಿಫ್ಟ್ ಅಲ್ಲ ಬ್ರೋ, ಅದು ರೀಜನರೇಷನ್ ಅಂತ ಬರುತ್ತೆ. ರೀಜನರೇಷನ್ L1 L2 L3 ನಾ? ಹೌದು, ಅದೇ ಮಾಮೂಲಿ ಹಾಕಿದೀವಿ ನಾವು. ಈಗ ನಾನು ಇಲ್ಲ, ಅದು ಐ ಥಿಂಕ್ ಲೆವೆಲ್ 3 ಅಲ್ಲಿ ಇದೆ. ಏನಾಯ್ತಂದ್ರೆ ಬ್ಯಾಟ್ರಿ ತುಂಬಾ ಕಮ್ಮಿ ಇದ್ದಾಗ ಬ್ರೋ ರೀಜನರೇಟ್ ಮಾಡೋದಕ್ಕೆ ಅವಾಗ ಏನಾಗುತ್ತೆ, ಗಾಡಿ ಬಂದು ಬ್ರೇಕ್ ಸ್ವಲ್ಪ ಶಾರ್ಪ್ ಆಗ್ತಾ ಹೋಗುತ್ತೆ. ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಐ ಥಿಂಕ್ ಆಕ್ಸಿಲೇಟರ್ ತೆಗೆದ್ರೆ ಅದೇ ಬ್ರೇಕಿಂಗ್. ಎಷ್ಟು ಸಲ ಬ್ರೇಕ್ ಹಾಕ್ತಿರೋ ಜಾಸ್ತಿ ರೀಚಾರ್ಜ್ ಆಗಕ್ಕಾಗುತ್ತೆ. ಅಂದ್ರೆ ಅದು ಆಪ್ಷನ್ ಕೊಟ್ಟಿರೋದು ಏನಕ್ಕೆ ಅಂದ್ರೆ ಗೈಸ್, ಎಲ್ಲರೂ ತುಂಬಾ ಪ್ಲೇಸ್ ಹೋದಾಗ ನಮ್ಮ ಹತ್ರ ಬ್ಯಾಟ್ರಿ ಇರಲ್ಲ, ಅವಾಗ ಅದೇ ರೀಜನರೇಟ್ ಆಗ್ಲಿ ಅಂತ ಆಪ್ಷನ್. ಮತ್ತೆ ಇನ್ನೊಂದು ಡೌಟ್, ಅದು ಯಾವಾಗ್ಲೂ ಅದು ಹಾಕ್ಬಿಟ್ಟು ಓಡಿಸ್ಕೊಂಡು ಹೋಗ್ಬೋದಾ? ಮಾಡ್ಬೋದು, ಬಟ್ ಏನಂದ್ರೆ ಏನ್ ತೊಂದರೆ ಏನಾಗಲ್ಲ. ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ತುಂಬಾ. ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡಿ. ಎಲ್ಲಾದ್ರೂ ಹೋಗಿರ್ತೀರಾ, ಸ್ಟೇಷನ್ ಸಿಗ್ತಾ ಇರಲ್ಲ, ಅಂತ ಟೈಮಲ್ಲಿ ಸ್ವಲ್ಪ ಬ್ಯಾಟ್ರಿನ ಸೇವ್ ಮಾಡೋದಕ್ಕೆ ರೀಜನರೇಷನ್ ಯೂಸ್ ಮಾಡಿ ಜಾಸ್ತಿ. ಸೊ ಅವಾಗ ಏನಾಗುತ್ತೆ ಬ್ರೋ, ಈಗ ನೀವು ನಾರ್ಮಲ್ ಈ ತರ ರೋಡ್ಸ್ ಅಲ್ಲೆಲ್ಲ ಅದು ಇಟ್ಕೊಂಡಾಗ ತುಂಬಾ ಹಾರ್ಡ್ ಫೀಲಿಂಗ್ ಬರುತ್ತೆ. ಈಗ ನೀವು ಒಂದು ಗಾಡಿ ಯೂಸ್ ಮಾಡ್ತೀರಾ, ಸೊ ಹಾರ್ಡ್ ಫೀಲಿಂಗ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಹೇಳೋದು ಸಜೆಸ್ಟ್ ಮಾಡೋದೇನಂದ್ರೆ ನಾರ್ಮಲ್ ಮೋಡಲ್ಲೇ ಇಟ್ಕೊಳ್ಳಿ. ರೀಜನರೇಷನ್ ಲೆವೆಲ್ 3 ಲೆವೆಲ್ 2 ಲೆವೆಲ್ 1 ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ, ಸಾಫ್ಟ್ ಫೀಲ್ ಕೊಡುತ್ತೆ, ಅದನ್ನು ಯೂಸ್ ಮಾಡಿ. ಸೊ ಹಂಗಾಗಿ ವಿಸಿಬಿಲಿಟಿನೂ ಚೆನ್ನಾಗಿದೆ ಬ್ರೋ. ಓಕೆ, ಇವಿ ಇಲ್ಲ, ಅದೇ ಗೊತ್ತಾಗದೇ ಇಲ್ಲ ಓಡಿಸೋದು. ಇದ್ರಲ್ಲಿ ಏನಾಗುತ್ತೆ ಗೈಸ್, ಇನ್ನೊಂದಿದೆ VCSS ಅಂತ ಇದೆ. ಆಲ್ಮೋಸ್ಟ್ ಎಲ್ಲ ಗಾಡಿಲಿ ಬರುತ್ತೆ ಅನ್ಕೊಂಡಿದೀನಿ. ಈ ಗಾಡಿಲೂ ಇದೆ, ವೆಹಿಕಲ್ ವರ್ಚುವಲ್ ಸೌಂಡಿಂಗ್ ಸಿಸ್ಟಮ್ ಅಂತ. ಈ ಸೌಂಡೇ ಬರಲ್ಲ ನೋಡಿ ಈ EV ಗಾಡಿಗಳಲ್ಲಿ ಬ್ರೋ. ಈ EV ಗಾಡಿಯಲ್ಲಿ ಸೌಂಡ್ ಬರ್ದೇ ಇರೋದ್ರಿಂದ ಏನಾಗುತ್ತೆ, ರನ್ನಿಂಗ್ ಅಲ್ಲಿ ಸೌಂಡ್ ಬರಲ್ಲ. ಈಗ ಯಾವನೋ ರೋಡ್ ಕ್ರಾಸ್ ಮಾಡ್ಬಿಡ್ತಾನೆ, ಬರಲ್ಲ. ಇಲ್ಲ ಬೇಸ್ಮೆಂಟ್ ಅಲ್ಲಿ ಇರ್ತೀವಿ, ಅಂಡರ್ ಪಾಸ್ ಅಲ್ಲಿ ಇರ್ತೀವಿ, ಕ್ರಾಸ್ ಮಾಡ್ತಾ ಇರ್ತೀವಿ, ಕಾರೇ ಒಂದು ಸೌಂಡ್ ಮಾಡುತ್ತೆ ಬ್ರೋ, ಹಮ್ಮಿಂಗ್ ನಾಯ್ಸ್ ಮಾಡುತ್ತೆ. ಅಂದ್ರೆ ಗಾಡಿ ರನ್ನಿಂಗ್ ಅಲ್ಲಿ ಇದೆ, ವರ್ಚುವಲ್ ಸೌಂಡಿಂಗ್ ಸಿಸ್ಟಮ್ ಏನಿದೆ ಆಪ್ಷನ್, ಅಲ್ಲಿ ಡಿಸೇಬಲ್ ಮಾಡ್ಬೋದು. ಆ ಕಡೆ ರೈಟ್ ಅಲ್ಲಿ ಇದೆ ಆಪ್ಷನ್, ಅದು ಅದೇ ಸೌಂಡ್ ಗಾಡಿನೇ ಕ್ರಿಯೇಟ್ ಮಾಡುತ್ತೆ. ಅವಾಗ ಏನಂದ್ರೆ ರನ್ನಿಂಗ್ ಅಲ್ಲಿ ಸ್ಪೋರ್ಟ್ಸ್ ಕಾರ್ ಇಲ್ಲ, ಸೌಂಡ್ ಇಲ್ಲ, ಅದು ಹಮ್ಮಿಂಗ್ ತರ ನಿಮ್ಗೆ ಗೊತ್ತೇ ಆಗಲ್ಲ. ಔಟ್ ಸೈಡ್ ಇರೋನ್ಗೆ ಗೊತ್ತಾಗುತ್ತೆ ಅದು ಒಂಥರ, ಓ ಗಾಡಿ ಏನೋ ಫೋರ್ಸ್ ಗಾಡಿ ಏನೋ ಬರ್ತಾ ಇದೆ, ಒಂಥರ ಲೈಟ್ ಆಗಿ ಹಮ್ಮಿಂಗ್ ಒಂಥರ ಅನ್ಕೊಂಡಂಗ್ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ಆಚೆ ಇರೋನ್ ಗೊತ್ತಾಗುತ್ತೆ ರನ್ನಿಂಗ್ ಅಲ್ಲಿ ಇದೆ ಗಾಡಿ, ಸ್ವಲ್ಪ ನಾನು ನೋಡ್ಕೊಂಡು ಓಡಾಡ್ಬೇಕಪ್ಪ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅಂತ ಇಲ್ಲಿ ಟರ್ನ್ ಮಾಡ್ಕೊಂಡು ಮಾಡಿ. ಅದರಲ್ಲೇ ರಿವರ್ಸು ಇದೆ ಬ್ರೋ. ಇಲ್ಲ ತಿರ್ಗಿ ರೊಟೇಟ್ ಮಾಡಿ. ಹಾಂ ನೋಡಿ 360 ಡಿಗ್ರಿ ಗೈಸ್, ಯಾವ ಥರ ನಿಮಗೆ ಸೇಫ್ಟಿಗೆ ಅಲಾರಮ್ಸು ಕಂಪ್ಲೀಟಾಗಿ ಕೊಡುತ್ತೆ. ಈಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡು ಟ್ರೈ ಮಾಡಿ ಬ್ರೋ. ನೀವು ನಾರ್ಮಲ್ ಮೋಡಲ್ಲ ಸ್ವಲ್ಪ ಕೊಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸ್ಪೋರ್ಟ್ಸ್ಗೆ ಹಾಕೊಳ್ಳಿ ಬ್ರೋ. ಟ್ರೈ ಮಾಡಿ, ಹೌ ಯು ಫೀಲ್ ನನಗೆ ಹೇಳಿ. ನನಗೆ ಗೊತ್ತು ನೀವು ತುಂಬ, ನಮ್ಮ ಬ್ರೋ ಬಂದು ಕಾರ್ ಗಾಡ್ಜಿಲ್ಲ ಎಲ್ಲ ಇದೆ, ಗಾಡ್ಜಿಲ್ಲ ಓಡಿಸಿದ್ದಾರೆ, ಇನ್ನು ಬೇರೆ EV ಬ್ರ್ಯಾಂಡು ಎಲ್ಲ ಓಡಿಸಿದ್ದಾರೆ, ತುಂಬ ಮೋಟಿವೇಟ್ ಮಾಡ್ತಾರೆ ಎಲ್ಲರಿಗೂ. ಈ ಗಾಡಿ ಹೆಂಗಿದೆ ಅಂತ ಆನೆಸ್ಟ್ ಒಪಿನಿಯನ್ ಬೇಕು ನನಗೆ, ಅವರು ಪವರ್ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ ಅಂತ. ಕೊಡಿ ಬ್ರೋ ನೋಡೋಣ ಹೆಂಗಿದೆ. ಪ್ರೆಸ್ ಮಾಡಿದ ತಕ್ಷಣ ಒಂಥರ ಕೊಡಿ ಬ್ರೋ, ಪರವಾಗಿಲ್ಲ ಕೊಡಿ, ಥ್ರಾಟ್ಲ್ ಮಾಡಿ. Zero to 100 7.2 ಸೆಕೆಂಡ್ಸ್ಗೆ ರೀಚ್ ಆಗುತ್ತೆ ಬ್ರೋ. 7.2 ಸೆಕೆಂಡ್ ರೀಚ್ ಆಗುತ್ತೆ. ಅದೇ ವಾರ್ನಿಂಗ್ ಕೊಡುತ್ತೆ, ರೆಡ್ಯೂಸ್ ಸ್ಪೀಡ್ ಅಂತ. ಪವರ್ ಇದು ಚೆನ್ನಾಗಿದೆ ಬ್ರೋ. ಸಾಫ್ಟ್ ಸಸ್ಪೆನ್ಷನ್ ಬ್ರೋ, ಗೊತ್ತಾಗೋದಿಲ್ಲ ತುಂಬ ನಿಮಗೆ. ಸಸ್ಪೆನ್ಷನ್ ಎತ್ತಾಕಲ್ಲ ಜಾಸ್ತಿ ವೆಹಿಕಲ್ಲು ಎಂತ. ನೋಡಿ ಸ್ಪೋರ್ಟ್ಸ್ ಮೋಡ್ ಹಾಕಿದ ತಕ್ಷಣ ಅದು ಇದು ಗ್ರಾಫಿಕ್ಸ್ ಚೇಂಜ್ ಆಗುತ್ತೆ. ಹೌದು ನೋಡಿ, ಎಕೋಗೆ ಈ ಥರ, ನಾರ್ಮಲ್ಗೆ ಈ ಥರ. ಹೌದು, ಟಾಪ್ ಸ್ಪೀಡ್ ಎಷ್ಟು ಹೋಗ್ಬೋದು ಬ್ರೋ?
ಬ್ರೋ ನಾನು ಟ್ರೈ ಮಾಡಿಲ್ಲ. ದೆನ್ ಅಬೌಟ್ 200 100% ರೀಚ್ ಆಗುತ್ತೆ ಬ್ರೋ, ಈಸಿಯಾಗಿ ರೀಚ್ ಆಗುತ್ತೆ. ಆ್ಯಕ್ಚುಲಿ ಹ್ಯುಂಡೈ ಇದು ಒಂದು ರೆಟ್ರೋ ಕಾರ್ ಡಿಸೈನ್ ಬ್ರೋ, ಇದು ಇನ್ಸ್ಪಿರೇಷನ್ ಇದು. ಅಂದರೆ ಒಂದು ಹಳೆ ಕಾಲದ ಕಾರ್ದು ಒಂದು ರೆಟ್ರೋ ಡಿಸೈನ್ನ ಥೀಮ್ ಹಿಡ್ಕೊಂಡು ಇದನ್ನ ಮಾಡ್ರನ್ನ ಕನ್ವರ್ಟ್ ಮಾಡಿದ್ದಾರೆ ವೆಹಿಕಲ್. ಈ ಕೊರಿಯಾನಲ್ಲಿ ಒಂದು ಮಾಡೆಲ್ ಇದೆ, ನೇಮ್ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ಆಗಿ, ಬಟ್ ಅದೊಂದು ಆ ರೆಟ್ರೋ ಕಾರ್ನ ಇನ್ಸ್ಪೈರ್ ಇಟ್ಕೊಂಡು ಇದನ್ನ ಕ್ರಿಯೇಟ್ ಮಾಡಿರೋದು. ಟಚ್ ಅಂಡ್ ಫೀಲ್ ಎಲ್ಲ ಸಕ್ಕತ್ತಾಗಿದೆ. ಓಕೆ, ಇದೆ ಎಷ್ಟಾಗಿದ್ದು ಗೇರ್ ಸಿಸ್ಟಮ್. ಓಕೆ, ಇದು ಜರ್ಮನ್ ಕಾರ್ ತರಾನೇ ಫೀಲ್ ಆಗ್ತಿದೆ. ನಾನು ಲೆಫ್ಟ್ ಸೈಡ್ ಇಂಡಿಕೇಟರ್ ಹುಡುಕ್ತಾ ಇದ್ದೀನಿ. ನೋಡಿ ಎಲ್ರು ನೋಡ್ತಾರೆ ಗಾಡಿ, ಅವ್ರ ರೈಡ್ರು ಬಕ್ಕೊಂಡ್ ನೋಡ್ತಾವ್ರೆ ಯಾವ ಗಾಡಿ ಅಂತ. ಇದು ಮತ್ತೆ ಪಿ ಪಾರ್ಕಿಂಗು ಮತ್ತೆ ಈ ಬ್ರೇಕಿಂಗ್ ಇದೆ, ಹ್ಯಾಂಡ್ ಬ್ರೇಕ್, ಈ ಬ್ರೇಕ್ ಇದೆ. ಈ ಬ್ರೇಕ್ ಮಾಡ್ಕೊಂಡ್ರೆ ಈ ಬ್ರೇಕ್ ಆಗುತ್ತೆ ವೆಹಿಕಲ್ ಅಲ್ಲಿ. ಮತ್ತೆ ಮುಂದೇನು ಸ್ಪೇಸ್ ಇದೆ ಬ್ರೋ ಲಗೇಜ್ ಇಟ್ಕೊಳ್ಳೋದಕ್ಕೆ. ಇದು ಸ್ಪೀಕರಾ? ಯಾವುದು ಬ್ರೋ ಇದು? ಹೌದು ಬ್ರೋ, ಹೌದು ಅದು ಸ್ಪೀಕರ್ಸ್ ಬರುತ್ತೆ. ಇಲ್ಲೂ ಒಂದು ಸ್ಪೀಕರ್ ಬರುತ್ತೆ ವೆಹಿಕಲ್ಗೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆಂಬಿಯಂಟ್ ಲೈಟ್ ಇದೆ. ಟೋಟಲ್ ಬ್ರೋ ನನಗೆ ನಾನು ಆ್ಯಕ್ಚುಲಿ ಕೌಂಟ್ ಮಾಡಿಲ್ಲ ಎಷ್ಟಿದೆ ಎಕ್ಸಾಕ್ಟ್ ಆಗಿ ಅಂತ. ಐ ಥಿಂಕ್ ನನಗೊಂದು ಅರೌಂಡ್ 4 + 5 6 ಟ್ವೀಟರ್ಸ್, ಒಂದು 8 ಸ್ಪೀಕರ್ಸ್ ವರೆಗೂ ಬರುತ್ತೆ. ಎಲ್ಲ ಬೋ ಸ್ಪೀಕರ್ಸ್ ಇದೆ. ಟ್ರೈ ಮಾಡಿ ಬ್ರೋ, ಮಾಡಿ. ಇದು ಇದಾಗುತ್ತಲ್ಲ ಕಾಪಿರೈಟ್. ಓಕೆ, ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ. ಇಲ್ಲ ಸೌಂಡ್ ಕೇಳಿಸಬಹುದಾಗಿತ್ತು. ಎಲ್ಲ ಕಾಪಿರೈಟ್ ಸಕ್ಕತ್ತಾಗಿದೆ ಗೈಸ್. ಇದು ನಾನು ಈ ತರ ನೋಡೇ ಇಲ್ಲ. ಡಿಸ್ಪ್ಲೇ ಅಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ. ಹೌದು, ತುಂಬಾ ಯೂನಿಕ್ ಆಗಿದೆ ಬ್ರೋ ವೆಹಿಕಲ್. ಎಲ್ಲ ಯೂನಿಕ್ ಆಗಿದೆ. ಗಾಡಿಗೆ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ. ಟಚ್ ಅಂಡ್ ಫಿನಿಶ್ ಎಲ್ಲ. ಮತ್ತೆ ಬ್ರೋ ಇದರಲ್ಲಿ ಬ್ಲೂ ಲಿಂಕ್ ಅಂತ ಹೇಳಿ ಇನ್ನೊಂದು ಬಹಳ ಸೇಫ್ಟಿ ಫೀಚರ್ ಇದೆ. ಈ ಬ್ಲೂ ಲಿಂಕ್ ಅಂತ ಏನು ಆಪ್ಷನ್ ಇದೆ ಬ್ರೋ, ಎಕ್ಸಾಂಪಲ್ ಏನಾದ್ರು ಈ ಸೇಫ್ಟಿ ಹ್ಯುಂಡೈ ಅವರು ಎಷ್ಟು ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂದ್ರೆ ಸೇಫ್ಟಿಗೋಸ್ಕರ, ಏನಾದ್ರು ಇಂಪ್ಯಾಕ್ಟ್ ಆಯ್ತು ಇಂಡಿಯಾನಲ್ಲಿ, ಎಲ್ಲೇ ಒಂದು ಇಂಪ್ಯಾಕ್ಟ್ ಆಯ್ತು, ಏನಾದ್ರೂ ಆಯ್ತು ಅಂತಂದ್ರೆ ನಿಮಗೆ ಡೈರೆಕ್ಟಾಗಿ ಕಾಲ್ ಸೆಂಟರ್. ಇನ್ನೊಂದು ಏನಂದ್ರೆ ಬ್ರೋ, ಬ್ಲೂ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಬ್ರೋ. ಆ ಬ್ಲೂ ಲಿಂಕ್ ಆ್ಯಪಲ್ಲಿ ನೀವು ಮೊಬೈಲ್ನಲ್ಲಿ ಕಾರ್ನ ಡಯಾಗ್ನೋಸ್ ಮಾಡ್ಬೋದು, ಲೊಕೇಶನ್ಸ್ನ ಚೆಕ್ ಮಾಡ್ಕೊಬೋದು. ಮತ್ತು ಗಾಡಿ ಏನಾದರೂ ಲೈಕ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಗಾಡಿ ಏನಾದರೂ ಇಂಪ್ಯಾಕ್ಟ್ ಆಯಿತು ಇಂಡಿಯಾನಲ್ಲಿ, ಎಲ್ಲೇ ಇಂಪ್ಯಾಕ್ಟ್ ಆಯಿತು ಅಂದರೆ ಕಾಲ್ ಸೆಂಟ್ರಿಂದ ಡೈರೆಕ್ಟಾಗಿ ಕಾಲ್ ಕಾರ್ಗೆ ಬರುತ್ತೆ. ಅಂದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ, ನಿಯರೆಸ್ಟ್ ಆಂಬ್ಯುಲೆನ್ಸ್, ಹೌದು SOS ನೀವು ಅಮ್ಕಿದ್ರೂ ಆಗುತ್ತೆ. ಮತ್ತು ನಿಯರೆಸ್ಟ್ ಟೋಯಿಂಗ್ ಟ್ರಕ್ ಕೂಡ ಅವರೇ ಅರೇಂಜ್ ಮಾಡ್ತಾರೆ. ಸೊ ತುಂಬ ಸೇಫ್ಟಿಗೆ ತುಂಬ ಇನಿಷಿಯೇಟಿವ್ ತಗೊಂಡಿದ್ದಾರೆ ಈ ಬ್ಲೂ ಲಿಂಕ್ ಅನ್ನೋ ಆಪ್ಷನಲ್ಲಿ ವೆಹಿಕಲಲ್ಲಿ. ಮತ್ತು ಇನ್ನೊಂದು ಕಾರಲ್ಲೇ ಕೂಡ ನೀವು ಕಾರ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಕೊಟ್ಟಿರ್ಬೋದು ಓಲ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಓಲ್ಡ್ ಅಂತ ಕೊಟ್ಟರೆ ಏನಕ್ಕೆ ಅಂದರೆ ಬಿಸಿಲಲ್ಲಿ ನಿಲ್ಸಿರ್ತೀವಿ ಗೈಸ್. ಏನಾಗುತ್ತೆ ಬಿಸಿಲಲ್ಲಿ ನಿಲ್ಸಿದ್ದಾಗ ಬ್ರೋ ಲೈಕ್ AC ಬೇಕು, ಗಾಡಿ ಓಪನ್ ಆಗಲ್ಲ. ಈಗ ಬರೋ ನಾರ್ಮಲ್ ಕ್ರೇಟಾನಲ್ಲೂ ಆಪ್ಷನ್ ಕೊಟ್ಟಿದ್ದಾರೆ, ಕ್ರೇಟಾ i20ನಲ್ಲೂ ಇದೆ ಆ ಥರ. ಸೊ AC ಮಾತ್ರ ಆನ್ ಆಗುತ್ತೆ, ಗಾಡಿ ಜೊತೆಗೆ ಆನ್ ಆಗುತ್ತೆ. ಸೊ ಅವಾಗ ಏನಾಯಿತು ಒಳಗಡೆ ಕೂಲ್ ಆಗಿರುತ್ತೆ, ನೀವು ಬಂದು ಅನ್ಲಾಕ್ ಮಾಡಿ ಮತ್ತೆ ಒಳಗಡೆ ಬರ್ಬೋದು. ಸೊ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಥಿಂಕ್ ಮಾಡಿದ್ದಾರೆ ಹ್ಯುಂಡೈ ಅವರು. ಸೊ ವೆಹಿಕಲ್ಗೆ ರಿಮೋಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ಇದು ಬರೀ ಮೂನ್ ರೂಫ್ ಅಲ್ಲ ಬ್ರೋ, ಕ್ಲೋಸ್ ಮಾಡು. ಕ್ಲೋಸ್ ಮಾಡಿ ಬ್ರೋ, ಇಷ್ಟೇ ನೋಡಿ. ಯೂನಿಕ್ ಆಗಿ ಮಾಡಿದಾರೆ ಬ್ರೋ. ಈ ತರ ಕ್ಲೋಸ್ ಮಾಡೋದನ್ನ ನೋಡೇ ಇಲ್ಲ, ಸಕ್ಕತ್ತಾಗಿದೆ. ಮತ್ತೆ ಹಿಂದೆಗಡೆನೂ ಎಲೆಕ್ಟ್ರಿಕಲ್ ಸೀಟ್ಸ್ ಬ್ರೋ. ಹೇಗೆ ನೀವು ಡ್ರೈವರ್ ಸೀಟ್ ಮತ್ತೆ ಕೋ ಡ್ರೈವರ್ ಹೇಗೆ ಎಲೆಕ್ಟ್ರಿಕಲ್ ಸೀಟ್ಸ್ ಇದೆ, ಆ ಥರ ಎಲೆಕ್ಟ್ರಿಕಲ್ ಸೀಟ್ಸ್ ಹಿಂದೆಗಡೆ. ಮ್ಯಾನ್ಯುವಲ್ ಇಲ್ಲ, ಎಲ್ಲ ಎಲೆಕ್ಟ್ರಿಕಲ್ಲೇ ಮಾಡಿದ್ದಾರೆ. ವೆಹಿಕಲ್ಗೆ ಎಲೆಕ್ಟ್ರಿಕಲ್ ಮಾಡಿ ಏನು ಮಾಡಿದ್ದಾರೆ. ಫಾಸ್ಟ್ ಚಾರ್ಜಿಂಗ್, ಸೊ ಎಲ್ಲ ಇದೆ. ಎಲ್ಲ ಡ್ಯೂರಬಿಲಿಟಿ ಚೆನ್ನಾಗಿದೆ, ಬಟನ್ಸ್ ಎಲ್ಲ ಎಲ್ಲ ಸಕ್ಕತ್ತಾಗಿದೆ. ಟಚ್ ಅಂಡ್ ಫಿನಿಶ್. ಮುಂದೆಗಡೆ ನಿಮಗೆ ತೋರಿಸ್ತೀನಿ ಬ್ರೋ, ಅಂಡರ್ ದ ವುಡ್ ಅಲ್ಲಿ ಅಲ್ಲೂ ಸ್ಪೇಸ್ ಇದೆ. ಲೈಟಿಂಗ್ ಬ್ರೋ? ಬ್ರೋ ಈ ಕಡೆ ಸೆಂಟ್ರಲ್ ಬಂದಿಲ್ಲ, ಅಷ್ಟೇನಾ ಬರೋದು? ಸೆಂಟ್ರಲ್ ಬರಲ್ಲ, ಐಕಾನಿಕ್ 5 ಅಂತ ಬರ್ತಿರುತ್ತೆ, ಅಲ್ಲಿ ಬರಲ್ಲ ನೋಡಿ ಗೈಸ್. ಇಷ್ಟು ಬರುತ್ತೆ ನೋಡಿ, ಎಷ್ಟು ಫ್ಯೂಚರಿಸ್ಟಿಕ್ ಆಗಿದೆ ನೋಡಿ. ಲೈಟ್ಸ್, ಫ್ರಂಟ್ ಹೆಡ್ ಲೈಟ್ಸ್ ತೋರಿಸ್ತೀನಿ ನೋಡಿ. ಇದೆಲ್ಲ ಲೈಟ್ಸ್ ಎಲ್ಲ
ಹೌದು ಬ್ರೋ, ಅದು ನೈಟಲ್ಲಿ ನಿಮಗೆ ವಿಷನ್ ಲೈಟ್ಸು ಹಾಂ ನಿಮ್ದೆಲ್ಲ ಆಲ್ಮೋಸ್ಟ್ ನೈಟಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಈ ಡೇ ರನ್ನಿಂಗ್ ಲೈಟ್ಸ್ ಎಲ್ಲ ತುಂಬ ಆಪ್ಷನ್ಸ್ ಸಖತ್ತಾಗಿದೆ. ಡೇ ರನ್ನಿಂಗಲ್ಲಿ ನೈಟಲ್ಲಿ ಇದು ನೋಡೋಕ್ಕೆ ಒಂಥರ ಮಜಾನೇ ಬೇರೆ ಈ ವೆಹಿಕಲ್ನ. ಗೈಸ್ ಇದು ಅನ್ಕೊಬೋದು ಮೋಟ್ರು ಗೈಸ್ ಇಲ್ಲಿ ಬಂದ್ಬಿಟ್ಟು ಸಿಲ್ಲು ಸ್ಪೇಸ್ ಇದೆ, ಇಲ್ಲಿ ಏನೋ ಸ್ಮಾಲ್ ಥಿಂಗ್ಸ್ ಏನೋ ಇಟ್ಕೊಬೋದು. ಚಾರ್ಜಿಂಗ್ ಚಾರ್ಜರ್ ಬೇಕಂದ್ರೆ ಸ್ಮಾಲ್ ಥಿಂಗ್ಸ್ ಏನೋ ಇಟ್ಕೊಬೋದು, ಕ್ಯಾರಿ ಮಾಡ್ಬೋದು. ಸಕ್ಕದಾಗಿ ಮಾಡಿದ್ದಾರೆ ಗೈಸ್. ಈ ಗಾಡಿ ಓಡ್ಸೋಕೆ ಮೇಲೆ ನನಗೆ ಜರ್ಮನ್ ಫೀಲ್ ಬರ್ತಾ ಇದೆ. ಗಾಡಿ ಫುಲ್ಲು ಟಚ್ ಆ್ಯಂಡ್ ಫಿನಿಶ್ ಫುಲ್ಲು ಒಳಗಡೆ ಫುಲ್ ಜರ್ಮನ್ ಕಾರ್ ಥರ ಇದೆ ಫುಲ್ಲು. ಆ್ಯಕ್ಚುಲಿ ಯಾವ ಕಂಟ್ರಿ ಬ್ರೋ ಇದು? ಕೊರಿಯನ್ ಬ್ರ್ಯಾಂಡ್. ಹ್ಯುಂಡೈ ಬಂದು ಕೊರಿಯನ್ ಬ್ರ್ಯಾಂಡು. ಇದು CB ಯೂನಿಟ್ ಅಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಅಪ್ ಟು ಎಲ್ಲ ಬೇರೆ ನಿಯಾಸ್, ಐಟನ್, ಕ್ರೆಟಾ ಎಲ್ಲ ಇಲ್ಲಿ ಆಗುತ್ತೆ ಬ್ರೋ. ಇದು ಕೋನಾ ಮತ್ತೆ ಟುಸಾನ್ ಅಂತ ನಮ್ಮಲ್ಲಿ ಇನ್ನೊಂದು ಲಕ್ಸುರಿ ವೆಹಿಕಲ್ಸ್ ಇದೆ, ಅದೆಲ್ಲ ಬಂದು CKD ವೆಹಿಕಲ್ಸ್ ಅಂದರೆ ಅಸೆಂಬಲ್ ಇಲ್ಲ ಆಗುತ್ತೆ. ಹಂಗಾಗಿ ಸ್ವಲ್ಪ ಕಾಸ್ಟ್ ವೈಸ್ ಹೇಳಕ್ಕೆ ಹೋದ್ರೆ ಸ್ವಲ್ಪ ಜಾಸ್ತಿ ಇದೆ. ಇಂಡಿಯನ್ ಮೇಕ್ ಆಗಿದ್ರೆ ಸ್ವಲ್ಪ ಕಮ್ಮಿ ಬಿದ್ದಿರೋದು. ಬಟ್ ಓಕೆ, ಕಮ್ಮಿಂಗ್ ಡೇಸಲ್ಲೂ ಮೇ ಬಿ ಮಾಡ್ಬೋದು. ಫ್ಯಾಕ್ಟ್ರಿ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗು ಸ್ಟಾಕ್ ಇರುತ್ತೆ ಬ್ರೋ. ಇವಾಗ ಯಾರಿಗಾದ್ರು ಬ್ರೋ ಹೆಂಗಂದ್ರೆ ಈ ಗಾಡಿ ಯಾವ ಥರ ಅಂದರೆ ಗೈಸ್ ಹೆಂಗೆ ಹೇಳ್ಬೇಕು ಅಂದರೆ ಆನ್ಲೈನಲ್ಲೇ ಬುಕ್ ಮಾಡಬೇಕು. ಮ್ಯಾನ್ಯುವಲ್ ಆಗಿ ಡೀಲರ್ಸ್ ಹತ್ರ ಬುಕ್ ಮಾಡೋಕ್ಕಾಗಲ್ಲ ಈ ಗಾಡಿನ. ಏನೇ ಅಂತಂದರೆ ಯಾರೇ ಬೆಂಗಳೂರಲ್ಲಿ ಯಾರಾದರೂ ಡೀಲರ್ಶಿಪ್ ಇದ್ದರೆ ಹ್ಯುಂಡೈ ಡೀಲರಲ್ಲಿದೆ. ನಾವೇನಾಗುತ್ತೆ ಕ್ಲಿಕ್ ಟು ಬೈ ಅಂತ ಒಂದು ಅಪ್ಲಿಕೇಶನ್ ಇದೆ, ನೀವು ಗೂಗಲಲ್ಲಿ ಕ್ರೋಮ್ ಮಾಡ್ಬೋದು. ಕ್ಲಿಕ್ ಟು ಬೈಯಲ್ಲಿ ಹೋಗಿ ಈ ವೆಹಿಕಲ್ನ ಸೆಲೆಕ್ಟ್ ಮಾಡಿ ಅಲ್ಲೇ ನೀವು ಬುಕ್ಕಿಂಗ್ ಅಡ್ವಾನ್ಸ್ ಪೇ ಮಾಡಬೇಕು. ಇನ್ಕ್ಲೂಡಿಂಗ್ ಎಂಟೈರ್ ಅಮೌಂಟ್ ಕೂಡ ಹ್ಯುಂಡೈಗೆ ಪೇ ಮಾಡಬೇಕು, ಡೀಲರ್ಗಲ್ಲ. ಡೀಲರ್ಗೆ ನೀವು ಪೇ ಮಾಡಬೇಕಾಗಿರೋದು ಬರೀ ಇನ್ಶೂರೆನ್ಸ್ ಮತ್ತು ರೋಡ್ ಟ್ಯಾಕ್ಸ್, ಅಂದರೆ ರೋಡ್ ಟ್ಯಾಕ್ಸ್ ಬರಲ್ಲ, ಇದಕ್ಕೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇಷ್ಟು ಮಾತ್ರ ನೀವು ಡೀಲರ್ ಪೇ ಮಾಡಬೇಕು. ಡೆಲಿವರಿ ಪಾರ್ಟ್ನರ್ಸ್ 6 ಮಂತ್ ವೇಟಿಂಗ್ ಪೀರಿಯಡ್ ಇದೆ. 6 ಮಂತ್ ವೇಟಿಂಗ್ ಪೀರಿಯಡ್ ಇದೆ. ಯಾರಾದರೂ ವೆಹಿಕಲ್ ನೋಡ್ತಾ ಇರೋರಾದರೆ ಇದೆಲ್ಲ ಪಾಯಿಂಟ್ಸ್ ಯೂಸ್ ಆಗ್ಬೋದು. ಅಂದರೆ ಯಾರು EV ಪ್ಲ್ಯಾನ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಇದೊಂದು ಯೂಸ್ ಆಗ್ಬೋದು. ರೈಟ್, ಅಂದರೆ ಇದ್ರಲ್ಲಿ ಕೊಟ್ಟಿರೋ ಫೀಚರ್ಸ್ಗೆ ಐ ಫೀಲ್ ಓಕೆ ಅನಿಸುತ್ತೆ. ಇನ್ನು ನೀವೇನಾದ್ರು ಇನ್ನೂ ಎಕ್ಸ್ಪೆನ್ಸಿವ್ EVs ನೋಡೋ EQB, ಮರ್ಸಿಡೀಸ್ ಎಲ್ಲ ನೋಡ್ತೀನಿ ಅಂದರೆ ವೆರಿ ಎಕ್ಸ್ಪೆನ್ಸಿವ್. ಇದು ಎಕ್ಸ್ಪೆನ್ಸಿವ್ನೇ, ಒಂದು 50 lakhs. ಗೈಸ್ ಅದನ್ನ ಕಂಪೇರ್ ಮಾಡಿದ್ರೆ ಇದು ವರ್ತ್. ಇದರಲ್ಲಿ ಲಕ್ಸುರಿ ಇದೆ, ಎಲ್ಲ ಇದೆ. ಸೊ ನೀವು ಅಂತ ತುಂಬ ಪ್ರೀಮಿಯಂ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ. ಸೊ ಇನ್ನೊಂದೇನು ಗೈಸ್ ಗೊತ್ತಾ ನಿಮ್ಗೆ, ಇನ್ನೊಂದು ಹೇಳಬೇಕು ಅಂದರೆ ಹ್ಯುಂಡೈ ಬಂದು ಇಂಡಿಯಾನಲ್ಲಿ ಆಲ್ರೆಡಿ ಗ್ರೋನ್ ಅಪ್ ಆಗಿರೋ ಕಂಟ್ರಿ. 1998ಇಂದ ಇದೆ, ತುಂಬ ಗ್ರೋನ್ ಅಪ್ ಆಗಿದೆ. ಏನಾಗುತ್ತೆ, ಡೀಲರ್ ಸರ್ವಿಸ್ ಸೆಂಟರ್ಸ್ ಜಾಸ್ತಿ ಇದೆ. ಈಗ ಮೇನ್ ನೀವು ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಮಾಡಿ, ನಾನು ಪೆಟ್ರೋಲ್ ಕಾರ್ ತೊಗೊಳ್ಳಿ, ಏನಾದ್ರು ತೊಗೊಳ್ಳಿ, ಯಾವುದೇ ಬ್ರ್ಯಾಂಡ್ ತೊಗೊಳ್ಳೋದಾದರೆ ನನ್ನ ಒಂದು ಪರ್ಸನಲ್ ಸಜೆಷನ್ ಅಂದರೆ ಯಾವುದು ಸರ್ವಿಸ್ ಸೆಂಟರ್ಸ್ ಜಾಸ್ತಿ ಇದೆ, ರೀಸೇಲ್ ವ್ಯಾಲ್ಯೂ ಯಾವ್ದು ಜಾಸ್ತಿ ಇದೆ. ಈಗೆಲ್ಲ ಆನ್ಲೈನಲ್ಲೇ ಬಂದುಬಿಡುತ್ತೆ. ಆಟೋ ಕಾರ್ ಮ್ಯಾಗ್ಝಿನ್ಸ್ ಇರ್ಬೋದು, ನಿಮಗೆ ತುಂಬ ಆನ್ಲೈನ್ ಆ್ಯಪ್ಸೆಲ್ಲ ಎಷ್ಟು ಕಾರ್ ಯೂನಿಟ್ಸ್ ಪರ್ ಮಂತಿಗೆ ಸೇಲ್ ಆಗ್ತಾ ಇದೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಅದನ್ನು ನೋಡ್ಕೊಂಡು ಮಾಡಿ. ಸೊ ಅದೆಲ್ಲ ಪ್ಯಾರಾಮೀಟರ್ಸ್ನ ಥಿಂಕ್ ಮಾಡಿ ಯಾವುದೆಲ್ಲ ನೋಡಿಕೊಂಡು. ಸೊ ಬ್ರೋ ನಿಮ್ಮಿಂದ ನಂಗೆ ಈ ಗಾಡಿ ಓಡಿಸೋಕ್ಕೆ ಚಾನ್ಸ್ ಸಿಕ್ತು, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಬ್ರೋ, ನನ್ನ ಕರೆದು ನೀವು ಮಾಡಿದ್ದಕ್ಕೆ ಎಷ್ಟೋ ದಿನ ಆಗಿತ್ತು ನಮ್ಮ ಪ್ರೋಗ್ರಾಮ್ ಮೀಟ್ ಮಾಡಿ. ಸೊ ಹಂಗೆ ಮೀಟ್ ಮಾಡ್ದಂಗೆ ಆಯಿತು. ನಾವು ಈವೆಂಟಲ್ಲಿ ಸಿಗ್ತಾ ಇದ್ರಿ, ನೆಕ್ಸ್ಟ್ ಯಾವುದೋ ಈವೆಂಟಲ್ಲಿ ಸಿಗೋಣ ಬ್ರೋ. ಖಂಡಿತ ಬ್ರೋ, ಯಾಕೆ ಈವೆಂಟಲ್ಲಿ ಸಿಗೋಣ, ಯಾವಾಗಲೂ. ಅದೇ ಗೈಸ್, ಅವಾಗ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಂದು ಕನ್ನಡ ಚಾನಲ್ ಇದೆ ಗೈಸ್, ರೇವ್ ಲಿಮಿಟೆಡ್ ಟೂನರ್ಸ್ ಕನ್ನಡ ಅಂತ, ಬ್ರೋಗೂ ಗೊತ್ತು. ಸೊ ಅವರು ಒನ್ ಆಫ್ ದಿ ಇನ್ಸ್ಪಿರೇಷನ್ ನನಗೆ ಅದು ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅದನ್ನು ವಾಚ್ ಮಾಡಿ, ಕನ್ನಡದವ್ರನ್ನ ಬೆಳೆಸಿ, ನಿಮಗೆ ಖುಷಿ ಕೊಡೋರ ಏನೇ ಒಂದು ನಿಮ್ಮ ಜೀವನದಲ್ಲಿ ಖುಷಿ ಕೊಡೋ ಥರದ್ದು ಏನೇ ಇದ್ರೂ ಕೂಡ ಸಪೋರ್ಟ್ ಮಾಡಿ. ಸೊ ಏನು ಎಕ್ಸ್ಪೆಕ್ಟೇಷನ್ ಏನು ಇಲ್ಲದೇ ಇರೋರಿಗೆ ನೀವು ಖುಷಿ ಕೊಡೋದು ಇನ್ನೂ ಲೈಫಲ್ಲಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಜೈ ಕರ್ನಾಟಕ ಗೈಸ್, ಬಾಯ್, ಸಿಗೋಣ. ಸೈನಿಂಗ್ ಆಫ್ MV ಮ್ಯಾನ್.